ಹಾಯ್ ಎಲ್ಲೋ ಎಲ್ರಿಗೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಹಂತವಾಗಿ ಜೊತೆಲಿದ್ದೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಒಂದು ದಿನ ರೆಸ್ಟಿಗೆ ಅಂತ ಹೋದ ತಕ್ಷಣ ಬಿಲ್ಡರ್ ಕೂಡ ಎಲ್ಲೋ ಆಂಧ್ರ ಕಡೆ ಹೋಗಿದ್ರು. ಸೊ ಅವರು ಬರಕ್ಕಾಗ್ಲಿಲ್ಲ. ಅಂಡ್ ನಾನು ರೆಸ್ಟ್ ಅಲ್ಲಿದ್ದೆ. ಕಿರಣನು ಔಟ್ ಸೈಡ್ ಇತ್ತು. ಅವರೇ ಕೆಲಸ ಮಾಡ್ತಾರೆ, ಎಲ್ಲೋ ಔಟ್ ಸೈಡ್ ಮಾಡ್ತಾರೆ ಅಂತ ನಾನು ಅನ್ಕೊಂಡೆ. ಆದಷ್ಟು ಬೇಗ ಈ ಮನೆಗೆ ಬಂದ್ಬಿಟ್ರೆ ಸಾಕಾಗಿದೆ. ಯಾಕಂದ್ರೆ ಜೀವನದಲ್ಲಿ ಮಾಡದೇ ಇರೋ ತಪ್ಪಿಗೆ ಬಾಡಿಗೆ ಮನೆಗೆ ಹೋಗಿ ಸೊ ತುಂಬ ಚೆನ್ನಾಗಿ ಬಂತು ಮನೆ. ಆ್ಯಂಡ್ ಅವ್ರೇನು ನನಗೆ ಎಲಿವೇಶನಲ್ಲಿ ಹೀಗೀಗೆ ಬರುತ್ತೆ ಹೀಗೀಗೆ ಅಂತ ನನಗೆ ಹೇಳಿದರು. ಸೊ ಹಾಗೆ ಇದು ಲೈಟಾಗಿ ಕಾಣ್ತಾ ಇದೆ. ಸೊ ಇದು ಎಷ್ಟು ಡಾರ್ಕ್ ಆಗಿದೆ ಅಂತ ನಾವು ಡೈರೆಕ್ಟಾಗಿ ನಮ್ಮ ಕಣ್ಣಿಗೆ ಹೊಡಿತಾ ಇದೆ, ಆ ಥರ ಇದೆ ಇದು. ಸೊ ನಮ್ಮಮ್ಮ ಹೋದಾಗಿಂದ ನನಗೆ ಯಾವುದನ್ನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋ ಅಂಥ ಒಂದು ಮನಸ್ಥಿತಿ ಈಗಿಲ್ಲ. ಆ್ಯಂಡ್ ಸೀಲಿಂಗ್ಸ್ಗೂ ಅಷ್ಟೇ ನಾನು ತುಂಬ ಕಲರ್ ಕಾಂಬಿನೇಷನ್ ಮಾಡಲಿಲ್ಲ, ಒಂದೇ ಥರ ಅಫಿಷಿಯಲಾಗಿ ಕಾಣಬೇಕು ಆ ಥರ. ಸೊ ಮೇಲ್ಗಡೆ ಇದಕ್ಕೂ ಅಷ್ಟೇ ತುಂಬ ನಾರ್ಮಲಾಗಿ POP ಹೆಡ್ ರೂಮ್ಗೂ ಮಾಡಿಸಿದ್ದೀನಿ. ಅದು ಸೀಲಿಂಗ್ ನಾನು ಆಸೆಪಟ್ಟು ನಾನು ಇಷ್ಟಪಟ್ಟು ನಿಂತು ಕಟ್ಸಿದ ಮನೆ ಅನ್ನೋ ಹೆಮ್ಮೆ ಇರುತ್ತೆ. ಸೊ ಹಾಗಾಗಿ ಈ ವಿಷಯನ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕಿತ್ತು. ಎಲ್ಲರೂ ಅಷ್ಟೇ ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಎಲ್ಲೋ ಎಲ್ರಿಗೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಪ್ಪ ಇವತ್ತು ಮ್ಯಾಟ್ರು ಅಂದರೆ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ವಿಷಯನ ನಾನು ನಿಮ್ಮ ಹತ್ರ ಶೇರ್ ಮಾಡಲೇಬೇಕು. ಮನೆ ಕನ್ಸ್ಟ್ರಕ್ಷನ್ ಮಾಡೋರಿಗೆ ಅಥವಾ ಮುಂದೆ ಮಾಡೋ ಪ್ಲ್ಯಾನಿಂಗ್ ಇರೋರಿಗೆ ಈ ಒಂದು ವಿಡಿಯೋನ ನಾನು ಮಾಡಿ ಹೇಳಲೇಬೇಕು. ಸೊ ಆಲ್ಮೋಸ್ಟ್ ಒಂದು 5 months ಆಯಿತು. ಒಂದು 5 monthsಇಂದನೂ ಮನೆ ಕನ್ಸ್ಟ್ರಕ್ಷನ್ ಶುರುವಾಯ್ತಲ್ಲ, ಪಾಯ ಹಾಕಿ ಪಿಲ್ಲರ್ ಹಾಕೋದ್ರಿಂದ ಶುರುವಾಗಿದ್ದು. ಸೊ ಅವತ್ತಿಂದ ಒಂದು 5 months ಕಂಪ್ಲೀಟ್ ಆಯಿತು. ಇವತ್ತಿನವರೆಗೂ ಆಲ್ಮೋಸ್ಟ್ ನಂದು ಟೈಮು ಲೈಫು ಎಲ್ಲ ಈ ಮನೆಯಲ್ಲೇ ಜರ್ನಿ ಶುರುವಾಗ್ಬಿಟ್ಟಿದೆ ಆಲ್ರೆಡಿ. ಸೊ ನಾನು ಹೊಸ್ದಾಗಿ ಮನೆಗೆ ಬರಬೇಕು ಅನ್ನೋ ಒಂದು ಇದೇ ಹೋಗ್ಬಿಟ್ಟಿದೆ. ಹೊಸ ಮನೆಗೆ ಬರ್ತೀವಿ ಅನ್ನೋ ಉತ್ಸಾಹನೇ ಹೋಗ್ಬಿಟ್ಟಿದೆ. ಯಾಕೆ ಅಂದರೆ ಆಲ್ಮೋಸ್ಟ್ ಮಾರ್ನಿಂಗ್ ಟು ಈವ್ನಿಂಗ್ ಇಲ್ಲೇ ಒಂದು 7 o'clockವರೆಗೂ ನಾನು ಟೈಮ್ ಸ್ಪೆಂಡ್ ಮಾಡೋದು ಮಾರ್ನಿಂಗ್ ಬಂದರೆ. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಸ್ಟಾರ್ಟಿಂಗಿಂದ ಈಗ ನಾವು ಒಪ್ಸಿರ್ಬೋದು ಚದರ ಲೆಕ್ಕಕ್ಕೆ. ಆ್ಯಂಡ್ ಫುಲ್ ಮನೆಯೆಲ್ಲ ಅವ್ರಿಗೆ ಕನ್ಸ್ಟ್ರಕ್ಷನ್ ಕೊಟ್ಟಿರ್ಬೋದು. ಆ್ಯಂಡ್ ಅವ್ರು ಬಂದು ನೋಡಿ ಮನೆನ ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಪ್ಲ್ಯಾನಿಂಗ್ ಮಾಡಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಹೆಸರು ಸನಾ ಅಂತ. ಸೊ ಅವರು ನಿನ್ನೆ ಒಂದು ದಿನ ಎಲ್ಲೋ ದೇವಸ್ಥಾನಕ್ಕೆಲ್ಲೋ ಹೋಗಿದ್ರು. ಸೊ ನಾನೇನು ಮಾಡಿದೆ, ಒಂದು ಡೇ ಸ್ವಲ್ಪ ರೆಸ್ಟ್ ಬೇಕು ಅಂತ ಅನ್ನಿಸ್ತು. ಯಾಕಂದರೆ ಬ್ಯಾಕ್ ಪೇನ್ ಶುರುವಾಗ್ಬಿಟ್ಟಿತ್ತು. ಯಾಕಂದರೆ ಯಾವಾಗೂ ಇಲ್ಲೇ ಬಂದು ಕೂತಿರ್ತಿದ್ನಲ್ಲ. ಸೊ ಹಾಗಾಗಿ ನನಗೂ ಸ್ವಲ್ಪ ರೆಸ್ಟ್ಲೆಸ್ ಅಂತ ಅನಿಸಿತ್ತು. ಎಲ್ಲ ವಿಷಯದಲ್ಲೂ ಅಷ್ಟೇ ನಾವು ಒಬ್ಬರು ಮನೆ ಒಪ್ಸಿದ್ದೀವಿ ಅಂದಮೇಲೆ ನಾವು ಆ ಜಾಗದಲ್ಲಿ ನಿಂತ್ಕೊಂಡು ಹೀಗೆ ಅಂತ ಏನಾದರೂ ಪ್ಲ್ಯಾನ್ ಮಾಡಿ ನಾವು ಅವರಿಗೆ ಹೇಳಿದ್ರೆ ಸೊ ಅವರು ಆ ಪ್ಲಾನಿಂಗ್ ಒಂದೊಂದು ಸ್ವಲ್ಪ ನಮ್ಮ ಇಷ್ಟ ಹೇಗೆ ಬರುತ್ತೆ ಅವ್ರು ಚೇಂಜ್ ಮಾಡಿ ಕೊಡ್ತಾರೆ. ಅದರಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ. ಸೊ ನೆನ್ನೆ ಪೇಂಟ್ ಮಾಡೋಕ್ಕೆ ಪೇಂಟ್ ಕೆಲಸ ನಡೀತಾ ಇದೆ ಮನೆಗೆ. ಪೇಂಟ್ ಮಾಡೋದಕ್ಕೆ ಅಂತ ಬಂದಿದ್ದು. ಸೊ ಆಲ್ಮೋಸ್ಟ್ ಬಂದಮೇಲೆ ಔಟ್ಸೈಡ್ ಫಸ್ಟ್ ಮಾಡ್ಕೊತೀವಿ, ಆಮೇಲೆ ಇನ್ಸೈಡ್ ಮಾಡ್ತೀವಿ ಅಂತ ಹೇಳಿದ್ರು. ಮೊನ್ನೆ ಬಂದು ಔಟ್ಸೈಡ್ ಫುಲ್ಲು ಮಾಡ್ತಾ ಇದ್ದಾರೆ. ಆ್ಯಂಡ್ ಏನು ಮಾಡಿದ್ದಾರೆ, ಇನ್ನೊಬ್ಬರು ಇನ್ಸೈಡ್ ಮಾಡ್ತೀವಿ ಅಂತ ಹೇಳಿ ನಿನ್ನೆ ನಾನು ಯಾವಾಗ ರೆಸ್ಟ್ಗಂತ ಹೋದೆ, ನಿನ್ನೆ ಫುಲ್ಲು ಇಲ್ಲಿ ಬರೋದಕ್ಕೆ ಆಗಲೇ ಇಲ್ಲ. ಸೊ ಆಮೇಲೆ ಏನು ಮಾಡಿದ್ದಾರೆ, ಪೇಂಟ್ ಮಾಡಿದ್ದಾರೆ. ಸೊ ನಾನು ಚೂಸ್ ಮಾಡಿದ್ದು ಗ್ರೇ ವಿತ್ ಪೀಚ್ ಕಲರಲ್ಲಿ ನಾನು ಮಾಡಿದ್ದು. ಸೊ ಪೀಚ್ ಅಂದರೆ ಒಂದು ಗ್ರೀನಿಶಲ್ಲಿ ಮಾಡಿದ್ದು. ಸೊ ಅವೆರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಆಫ್ ಆ್ಯಂಡ್ ಆಫ್ ಬರಲಿ ಅನ್ನೋ ಕಾರಣಕ್ಕೆ. ಸೊ A to Z ಎಲ್ಲ ನಡಿಬೇಕಾದ್ರೆ ನಾನೇ ನಿಂತ್ಕೊಂಡು ಮಾಡಿದ್ದು. ಸೊ ಔಟ್ಸೈಡ್ ಮಾಡ್ತಾ ಇದ್ದಾರಲ್ಲ, ಔಟ್ಸೈಡ್ ಅಂದರೆ ಎಲಿವೇಶನ್ ಇದೆ. ಸೊ ಎಲಿವೇಶನ್ ಕಲರಲ್ಲಿ ಮಾಡ್ತಾರಲ್ಲ ಅನ್ನೋ ಕಾರಣಕ್ಕೆ ಓಕೆ ಎಲಿವೇಶನ್ದು ಫೋಟೋಸ್ ನೋಡ್ಕೊಂಡು ಮಾಡ್ತಾರೆ. ಸೊ ಇವಾಗ ನಾನು ಏನಿದ್ರು ಇನ್ಸೈಡಲ್ಲಿ ಬರೋಣ, ನಾಳೆ ಬರೋಣ ಇಲ್ಲಾಂದರೆ ಈವ್ನಿಂಗ್ ಬರೋಣ ಅನ್ನೋದೊಂದು ಪ್ಲ್ಯಾನಿಂಗ್ ಮೇಲೆ ರೆಸ್ಟಲ್ಲಿದ್ದೆ. ಅವರಾದ್ಮೇಲೆ ಕಿರಣ ನಂಗೆ ಫೋನ್ ಮಾಡಿ, ಕಿರಣ ಕೂಡ ಎಲ್ಲ ಹೋಗಿತ್ತು, ಫೋನ್ ಮಾಡೋದು ಇಲ್ಲ ಕಲರ್ ಚೇಂಜಸ್ ಆಗೋಗಿದೆ. ಸೊ ಏನು ಮಾಡೋದು ಅಂತ. ಸೊ ನಂಗೆ ಒಂದು ಸೆಕೆಂಡ್ ಏನಪ್ಪ ಇದು ಫೈನಲ್ ಟಚ್ಚಲ್ಲಿ ಹಿಂಗಾಗ್ಬಿಡ್ತಲ್ಲ ಅಂದ್ಬಿಟ್ಟು ನಾನು ಇಲ್ಲಿಗೆ ಬಂದೆ. ಸೊ ನಂಗೆ ಅನಿಸಿದ್ದೊಂದೇ, ಹಂತವಾಗಿ ಜೊತೆಲಿರ್ತೀವಿ, ಹಂತವಾಗಿ ನಂಗೆ ಇದೇ ಬೇಕು ಇದೇ ಬೇಡ ಅನ್ನೋ ಥರ ಈ ಮನೇನ ನಾನು ಕನಸು ಅನ್ನೋದಕ್ಕಿಂತ ಯಾವತ್ತೂ ಕಂಡಿದ್ದ ಕನಸು. ಸೊ ಮ್ಯಾನಿಫೆಸ್ಟೇಷನ್ ಆಗುತ್ತೆ, ಯಾವತ್ತೂ ಅಂದ್ಕೊಂಡಿದ್ದಾಗುತ್ತೆ ಅನ್ನೋ ಥರ.
ಸೊ ಏನೇ ಕೆಲಸ ಮಾಡಬೇಕಾದ್ರೂ ಆ ಧೂಳಲ್ಲಿ ಗ್ರಾನೈಟ್ ಕೆಲಸ, ಟೈಲ್ಸ್ ಕೆಲಸ, A to Z ಆಲ್ಮೋಸ್ಟ್ ಕೆಲಸದಲ್ಲೆಲ್ಲ ಜೊತೆಲೇ ಇದ್ದೆ ನಾನು. ಸೊ ಇವತ್ತು ನಿನ್ನೆ ಒಂದು ಸ್ವಲ್ಪ ಯಾಮಾರಿದಕ್ಕೆ ಸೊ ಕಲರ್ ಅದು ಹೇಗೆ ಚೇಂಜಸ್ ಆಯಿತು. ನಾನು ಗ್ರೇ ವಿತ್ ಪೀಚ್ ಗ್ರೀನಲ್ಲಿ ಕಾಂಬಿನೇಷನ್ ಮಾಡ್ಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಯಾಕಂದರೆ ನಂಗೆ ಸ್ವಲ್ಪ ಕಲರ್ ಕಾಂಬಿನೇಷನ್ಸು, ಮನೆ ಡಿಸೈನಿಂಗ್ಸು, ಪ್ಲ್ಯಾನಿಂಗ್ಸು ಅದರೆಲ್ಲ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟು. ಸೊ ಹಾಗಾಗಿ ನನಗೆ ಯಾವಾಗೂ ಅನ್ನಿಸ್ತಾ ಇತ್ತು, ಯಾವುದಾದ್ರೂ ಡುಪ್ಲೆಕ್ಸ್ ಮನೆಗೆ ಹೋದಾಗ ಅಥವಾ ಎಲ್ಲರೂ ಹೋದಾಗ ನಾನು ಈ ಥರ ಒಂದು ಮನೆ ಕಟ್ಟಬೇಕು ಅಂತ ಮನಸ್ಸು ಯಾವಾಗೂ ಹೇಳ್ತಾ ಇತ್ತು. ಸೊ ಆ ಮ್ಯಾನಿಫೆಸ್ಟೇಷನ್ ಸತ್ಯ ಆಯಿತು. ಸ್ವಲ್ಪ ಆ ಕಡೆ ಈ ಕಡೆ ಅವರು ಬಿಲ್ಡರ್ ಕೂಡ ಎಲ್ಲೋ ಆಂಧ್ರ ಕಡೆ ಹೋಗಿದ್ರು. ಸೊ ಅವರು ಬರೋಕ್ಕಾಗಲಿಲ್ಲ. ಆ್ಯಂಡ್ ನಾನು ರೆಸ್ಟಲ್ಲಿದ್ದೆ. ಕಿರಣನೂ ಔಟ್ಸೈಡ್ ಇತ್ತು. ಅವರೇ ಕೆಲಸ ಮಾಡ್ತಾರೆ, ಎಲ್ಲೋ ಔಟ್ಸೈಡ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೆ. ಸೊ ಇನ್ಸೈಡ್ ಪೇಂಟ್ ಮಾಡಿದ್ದಾರೆ. ಸೊ ಎಡವಟ್ಟಾಗ್ಬಿಟ್ಟಿದೆ. ಇವಾಗ ಮತ್ತೆ ಅದನ್ನ ರಿಪ್ಲೇಸ್ ಮಾಡಿ ಚೇಂಜ್ ಮಾಡಬೇಕು ಪೇಂಟನ್ನು. ಸೊ ನಾನು ನಿಮ್ಗೆ ಈ ವಿಡಿಯೋಸಲ್ಲಿ ತೋರಿಸ್ತೀನಿ ಹೆಂಗೆ ಚೇಂಜ್ ಆಗಿದೆ ಅಂತ. ನಾನು ಅಂದ್ಕೊಳ್ಳೋದು ಒಂದು ಹಂತವಾಗಿ ಜೊತೆಲಿದ್ದೆ. ಲಾಸ್ಟ್ ಮೂಮೆಂಟಲ್ಲಿ ಒಂದು ದಿನ ರೆಸ್ಟಿಗೆ ಅಂತ ಹೋದ ತಕ್ಷಣ ಅವರು ಏನು ಬೇಕಂತ ಮಾಡಿಲ್ಲ. ಸೊ ಇವರು ಗ್ರೇ ಕಲರೇ ಕೊಟ್ಟಿದ್ದಾರೆ. ಸೊ ಗ್ರೇ ವಿತ್ ಪೀಚ್ ಗ್ರೀನ್ ಆದರೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಕಾಮ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಅದನ್ನ ಚೂಸ್ ಮಾಡಿದ್ದು. ಅವರು ಗ್ರೇನೇ ಹೇಳಿದ್ದಾರೆ. ಸೊ ಅದನ್ನು ಕಂಪ್ಯೂಟರ್ ಮಿಕ್ಸಿಂಗ್ ಮಾಡೋ ಟೈಮಲ್ಲಿ ಚೇಂಜಸ್ ಆಗಿಬಿಟ್ಟಿದೆ. ಗ್ರೇ ಹೋಗೋಕ್ಕೋಗಿ ಈ ಬಾಟಲ್ ಕಾಣ್ತಾ ಇದೆಯಲ್ಲ ಹಿಂದೆಗಡೆ, ನನಗೆ ಆ ಥರ ಬ್ಲೂ ಕಲರ್ ಚೇಂಜ್ ಆಗಿಬಿಟ್ಟಿದೆ. ಸೊ ಅದೊಂದು ಬೇಜಾರಾಯಿತು. ಯಾಕಂದರೆ ಮತ್ತೆ ಒನ್ ಡೇ ಈ ಒಂದು ಅರ್ಧ ಮನೆಗೆ ಪೇಂಟ್ ಆಗೋಗಿದೆ ಅದು. ಸೊ ಅದನ್ನು ಮತ್ತೆ ಗ್ರೇ ಕಲರ್ ಚೇಂಜ್ ಮಾಡಬೇಕು. ಸೊ ನಾನು ಅದಾದಮೇಲೆ ಬಿಲ್ಡರ್ಗೆ ಫೋನ್ ಮಾಡಿದೆ, ಸರ್ ಈ ಥರ ಚೇಂಜ್ ಮಾಡಬೇಕು, ನನ್ನ ಕಲರ್ ಒಂದು ಸ್ವಲ್ಪನೇ ಇಷ್ಟ ಆಗ್ತಾಯಿಲ್ಲ. ಸೊ ತುಂಬ ಡಾರ್ಕ್ ಆಗಿದೆ. ಫಸ್ಟೇ ನನ್ನ ಕಣ್ಣು ವೀಕ್ ಇದೆ. ಸೊ ಅಷ್ಟು ಡಾರ್ಕ್ ಕಲರ್ ಲೈಟ್ ಬಿದ್ದಾಗ ಇನ್ನೂ ಹೆವಿ ಡಾರ್ಕ್ ಆದಾಗ ಎಫೆಕ್ಟ್ ಆಗುತ್ತೆ ಅಂತ. ಸೊ ಅವರು ಒಂದೇ ಮಾತಲ್ಲಿ ಹೇಳಿದ್ರು, ಡೋಂಟ್ ವರಿ, ನಾನು ಚೇಂಜಸ್ ಮಾಡಿಕೊಡ್ತೀನಿ, ಮಿಸ್ಟೇಕ್ ನಮ್ಮ ಕಡೆಯಿಂದ ಆಗಿದೆ ಅಂತ. ಸೊ ಅದೊಂದು ಪ್ರಾಬ್ಲಮ್ ಹೇಳ್ಬೇಕಿತ್ತು. ಎಲ್ಲರೂ ಅಷ್ಟೇ, ಎಷ್ಟೇ ಯಾರಿಗೆ ಒಪ್ಪಿಸಿದ್ರು ಹಂತವಾಗಿ ಏನಾದರೂ ಮಾಡ್ಬೇಕಾದ್ರೆ ಚೇಂಜಸ್ ಆಗೇ ಆಗುತ್ತೆ. ನಾನು ನಿಮಗೆ ವೀಡಿಯೋಸಲ್ಲಿ ತೋರಿಸ್ತೀನಿ ನೋಡಿ. ಈಗ ಏನು ವೀಡಿಯೋಸ್ ನೋಡ್ತಾ ಇದ್ದೀರಾ, ನಿಮಗೆ ವೀಡಿಯೋಸಲ್ಲಿ ಇದು ಲೈಟಾಗಿ ಕಾಣ್ತಾ ಇದೆ. ಸೊ ಇದು ಎಷ್ಟು ಡಾರ್ಕ್ ಆಗಿದೆ ಅಂತ ನಾವು ಡೈರೆಕ್ಟಾಗಿ ನಮ್ಮ ಕಣ್ಣಿಗೆ ಹೊಡಿತಾ ಇದೆ, ಆ ಥರ ಇದೆ ಇದು. ಸೊ ರೂಮಿಗೆ, ಹಾಲಿಗೆ ಎಲ್ಲದಕ್ಕೂ ಹೊಡೆದ್ಬಿಟ್ಟಿದ್ದಾರೆ. ಸೊ ಇದನ್ನು ಇವಾಗ ಚೇಂಜಸ್ ಮಾಡಬೇಕು. ಸೊ ನೋಡೋದ್ರಲ್ಲ ಕಲರು ಯಾವ ಥರ ಚೇಂಜಸ್ ಆಗಿದೆ ಅಂತ. ಸೊ ನನಗಂತೂ ಐ ಥಿಂಕ್ ನಾನು ಅದನ್ನೇ ಅಂದ್ಕೊಳ್ಳೋದು, ಎವ್ರಿ ಟೈಮ್ ಇದ್ದಾಗ ಹೇಳಿ ಮಾಡಿಸ್ತೀನಿ, ಇದು ಹಿಂಗೆ ಬರಬೇಕು, ಹಿಂಗೆ ಬರಬೇಕು, ಹಿಂಗೆ ಆಗಬೇಕು ಅಂತೆಲ್ಲ ಹೇಳ್ತೀನಿ. ಏನೂ ಮಾಡೋಕ್ಕಾಗಲ್ಲ. ಒಂದೇ ಒಂದು ದಿನ ರೆಸ್ಟಿಗಂತ ಹೋಗಿದ್ದು. ಯಾಕಂದರೆ ತುಂಬ ಬ್ಯಾಕ್ ಪೇನ್ ಆಗ್ತಾಯಿತ್ತು. ಒಂದೇ ಸ್ವಲ್ಪ ನಿದ್ದೆ ಇಲ್ಲ, ಏನಿಲ್ಲ. ಏನೇ ಕೆಲಸ ಮಾಡಬೇಕಂದ್ರೂ 6:30 ಒಳಗೆ ತಿಂಡಿ ಊಟ ಅದೆಲ್ಲ ರೆಡಿ ಮಾಡಿ, ಏನೇ ಇದ್ರು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿ ಎಲ್ಲ ರೆಡಿ ಮಾಡಿ 8 o'clock ಇಲ್ಲಿ ಅವ್ರು ಬರೋದು 10 o'clock ಎವ್ರಿ ಡೇ. ಸೊ ನಾನು ಇರ್ತಿದ್ದಿದ್ದು ಇಲ್ಲಿ 8 o'clock ಬಂದಿದ್ಬಿಡ್ತಾ ಇದೆ. ಸೊ ಇವಾಗ ಇಷ್ಟು ಮಿಸ್ಟೇಕ್ ಆಗಿದೆ. ಸೊ ಅವ್ರ ಬಿಲ್ಡರ್ ಹತ್ರ ಕೂಡ ಮಾತಾಡಿದ್ದೀನಿ. ಅವ್ರು ಹೇಳಿದ್ರು, ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ನಿಮ್ಮದೇನು ಮಿಸ್ಟೇಕ್ ಇಲ್ಲ, ನಮ್ಮದೇ ಮಿಸ್ಟೇಕ್ ಆಗಿಬಿಟ್ಟಿದೆ, ನಾನು ಮಾಡಿಸ್ತೀನಿ ಅಂತ. ಸೊ ಅವ್ರು ಇದ್ದಿದ್ರೆ ಇಷ್ಟು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಪ್ರಾಬಬ್ಲಿ. ಯಾಕೆ ಅಂದರೆ ಅವರು ಅಂಗಡಿಗೆಲ್ಲ ಹೋಗ್ತಾ ಇರ್ತಾಯಿದ್ರು. ಸೊ ಪೇಂಟರೇ ಅಂಗಡಿಗೆ ಹೋಗಿ ತಂದಿದ್ದಾರಲ್ಲ. ಸೊ ಅವರು ಗ್ರೇ ಮತ್ತು ಬ್ಲೂ ಎರಡನ್ನೂ ಕನ್ಫ್ಯೂಷನ್ ಮಾಡ್ಕೊಬಿಟ್ಟಿದ್ದಾರೆ. ಪೀಚ್ ಗ್ರೀನ್ ಏನಿದೆ ಅದು ಸಖತ್ತಾಗಿ ಬಂದಿದೆ, ಅಫಿಷಿಯಲ್ ಲುಕ್ಕಲ್ಲಿ ಬಂದಿದೆ. ಏಕೆಂದರೆ ಒಂದಷ್ಟು ಫೋಟೋ ಫ್ರೇಮ್ಸ್ ಅದೆಲ್ಲ ಹಾಕ್ಸೋಕ್ಕೆ ನಾನು ಫಸ್ಟೇ ಪ್ಲ್ಯಾನ್ ಮಾಡಿದ್ದು. ಸೊ ಇದೊಂದು ಎಲ್ಲ ಪರ್ಫೆಕ್ಟ್ ಬಂತು. ಪೇಂಟಿಂಗ್ ಒಂದು ಲಾಸ್ಟಲ್ಲಿ ಒಂದು ರೂಮು, ಕಿಚನ್ನು, ಹಾಲಿಗೆ ಆಫ್ ಗೋಡೆಗೆ ಚೇಂಜಸ್ ಆಗಿ ಬಂದುಬಿಟ್ಟಿದೆ. ಸೊ ಏನು ಮಾಡೋಕ್ಕಾಗಲ್ಲ. ಇದನ್ನು ಮತ್ತೆ ರೀಪ್ಲೇಸ್ ಮಾಡಬೇಕು. ಇದಕ್ಕೆ ಒನ್ ಡೇ ಆಗುತ್ತೆ ಪೇಂಟ್ ಮಾಡೋದಕ್ಕೆ. ಸೊ ಹಾಗಾಗಿ ಚೇಂಜಸ್ ನಡೀತಾ ಇದೆ. ಸೊ ಅದಕ್ಕೆ ಹೇಳೋದು, ಮನೆ ಕಟ್ಬೇಕಾದ್ರೆ ಎಷ್ಟು ಕಣ್ಣಲ್ಲಿ ಕಣ್ಣಿಟ್ಕೊಂಡು ಮಾಡಿದ್ರು ಏನಾದ್ರು ಒಂದೊಂದು ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ. ಸೊ ಇಲ್ಲಿವರೆಗೂ ಯಾವುದೂ ಪ್ರಾಬ್ಲಮ್ ಆಗಿಲ್ಲ, ಎಲ್ಲನೂ ನಾನು ನಿಂತೆ ಮಾಡಿಸಿದ್ದು. ಸೊ ಇದೊಂದು ಮಾತ್ರ ಚೇಂಜ್ ಆಗಿದೆ. ಆ್ಯಂಡ್ ಇನ್ನು POPಗೆ ಅದಕ್ಕೆಲ್ಲ ಪೇಂಟಿಂಗ್ ಮಾಡಬೇಕು. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಇದನ್ನೇ ನಾನು ನಿಮ್ಗೆ ಹೇಳೋಕೆ ಹೊರಟಿದ್ದು. ಸೊ ನೀವು ಯಾರಿಗೆ ಮನೆ ಒಪ್ಸಿದ್ರು, ಏನೇ ಪ್ಲ್ಯಾನಿಂಗ್ ಮಾಡಿದ್ರು, ಎಲ್ಲರೂ ಒಂದು ಸ್ಮಾಲ್ ಮಿಸ್ಟೇಕ್ ಆಗೇ ಆಗುತ್ತೆ. ಸೊ ನಾನಂತೂ ಈ ನಡುವೆ ಕಾಂಪ್ರಮೈಸ್ ಆಗೋದಂತೂ ನನ್ನಲ್ಲಿಲ್ಲ. ಏಕೆಂದರೆ ಹೊಡೆದ್ಬಿಟ್ಟಿದಾರ, ಹೋಗ್ಲಿ ಬಿಡು,
ಯಾಕೆಂದರೆ ನಾವು ಆಲ್ಮೋಸ್ಟ್ ಮನೆ ಒಳಗೇನೆ ಟೈಮ್ನ ಸ್ಪೆಂಡ್ ಮಾಡೋದ್ರಿಂದ ಸ್ವಲ್ಪ ಕಲರಲ್ಲಿ ಡಿಫ್ರೆಂಟಾಗಾದ್ರೂ ನೈಟ್ ಟೈಮಲ್ಲಿ ಲೈಟ್ಸ್ ಯೂಸ್ ಮಾಡಿದಾಗ ಈಗನೇ ಈ ಬೆಳಕಿಗೆನೆ ತುಂಬ ಕಣ್ಣು ಕುಕ್ಕುವಾಗ ಆಗ್ಬಿಟ್ಟಿದೆ. ಈ ವಾಟರ್ ಬಾಟಲ್ಗಿನ್ನ ತುಂಬ ಇದಾಗಿ ಕಾಣುತ್ತೆ. ನಿಮಗೆ ಕ್ಯಾಮ್ರಾದಲ್ಲಿ ಅಷ್ಟು ಕ್ಯಾಪ್ಚರಲ್ಲಿ ಕಾಣಲ್ಲ ಅನಿಸುತ್ತೆ. ನಮಗೆ ಡೈರೆಕ್ಟಾಗಿ ನೋಡೋದ್ರಿಂದ ನಮ್ಮ ಕಣ್ಣೇ ಒಂಥರ ಆಗುತ್ತೆ, ಅಷ್ಟು ಡಾರ್ಕ್ ಆಗಿಬಿಟ್ಟಿದೆ ಕಲರು. ಸೊ ಇದನ್ನು ಈಗ ಗ್ರೇ ಆಗಿ ಕನ್ವರ್ಟ್ ಮಾಡಬೇಕು. ಸೊ ತರೋದಕ್ಕೆ ಹೋಗಿದ್ದಾರೆ. ಅಷ್ಟರಲ್ಲಿ ನಾನೊಂದು ವೀಡಿಯೋಸ್ ಮಾಡ್ಕೊಳ್ಳೋಣ, ನಿಮ್ಮ ಹತ್ರ ಶೇರ್ ಮಾಡೋಣ. ಏನೇ ಮನೆ ಮಾಡಿದ್ರು ನಾವು ನಿಂತು ಮಾಡಿಸೋ ಅಷ್ಟಿದು ಬರಲ್ಲ. ಸೊ ಒಂದು ಸ್ವಲ್ಪ ಯಾಮಾರಿದ್ದಕ್ಕೆ ಇದು ಮಿಸ್ಟೇಕ್ ಆಯಿತು. ಆ್ಯಂಡ್ ಪೇಂಟ್ ಆದಮೇಲೆ ಗೇಟು ಆ್ಯಂಡ್ ಡೋರ್ಸ್ ಫಿಟ್ಟಿಂಗ್, ಆಮೇಲೆ ವಿಂಡೋ ಫಿಟ್ಟಿಂಗ್ ಇದಾದರೆ ಫುಲ್ ಕಂಪ್ಲೀಟ್ ಆಯಿತು, ಫಿನಿಶ್ ಆಯಿತು. ಸೊ ಆದಷ್ಟು ಬೇಗ ಈ ಮನೆಗೆ ಬಂದುಬಿಟ್ರೆ ಸಾಕಾಗಿದೆ. ಯಾಕೆಂದರೆ ಜೀವನದಲ್ಲಿ ಮಾಡದೇ ಇರೋ ತಪ್ಪಿಗೆ ಬಾಡಿಗೆ ಮನೆಗೆ ಹೋಗಿ ಅವ್ರ ಕೈಲೆಲ್ಲ ಅನ್ನಿಸ್ಕೊಂಡು ಜೀವನ ಮಾಡೋದಿದೆಯಲ್ಲ, ಸಾಕು ಜೀವನದಲ್ಲಿ. ಫಸ್ಟೆಲ್ಲ ಒಂದು ಮ್ಯಾನಿಫೆಸ್ಟೇಷನ್ ಅನ್ಕೊತಾ ಇದೆ, 30 ವರ್ಷದಷ್ಟಲ್ಲಿ ಒಂದೊಳ್ಳೆ ಆರಾಮ್ ಮನೆ ಇರಬೇಕು, ಒಂದೊಳ್ಳೆ ಲೈಫ್ ಇರಬೇಕು ಅಂತ. ಸೊ ಇವಾಗ ನನಗೆ 30 ಮನೆ ಆಗಿದೆ. ಸೊ ಈ ಮಂತಲ್ಲೇ ಬರೋ ಅಂಥ ಪ್ಲ್ಯಾನಿಂಗಲ್ಲಿ ಇದ್ದೀವಿ, ಶ್ರಾವಣಕ್ಕೆ ಬರೋಣ ಅಂತ. ಸೊ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡು ಬರೋಣ ಅಂತ. ಯಾಕೆಂದರೆ ನಮ್ಮ ಹತ್ರ ಅಷ್ಟು ಟೈಮ್ ಇಲ್ಲ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೊಂಡು ಬರೋಷ್ಟು. ಸೊ ನಮ್ಮಮ್ಮ ಹೋದಾಗಿಂದ ನನಗೆ ಯಾವುದನ್ನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋ ಅಂಥ ಒಂದು ಮನಸ್ಥಿತಿ ಈಗಿಲ್ಲ. ಯಾವುದೇ ಆದರೂ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅನ್ನೋ ಥರ ಮನಸ್ಸಿಗೆ ಅನಿಸಿದೆ. ಸೊ ಇದಿಷ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು. ಆ್ಯಂಡ್ ನಮ್ಮ ಮನೆಗೆ ತುಂಬ ಒಳ್ಳೆ ಬಿಲ್ಡರ್ ಸಿಕ್ಕಿದ್ರು. ಇವ್ರ ಹೆಸರು ಸನ ಅಂತ. ಸೊ ಇವರು ಬಂದು ನಮ್ಮ ತಾತನ ಮನೆ ಕಡೆಯವರು, ಕೊತ್ತಿಪುರದ ಕಡೆಯವರು. ಸೊ ತುಂಬ ಚೆನ್ನಾಗಿ ಬಂತು ಮನೆ. ಆ್ಯಂಡ್ ಅವ್ರೇನು ನನಗೆ ಎಲಿವೇಶನಲ್ಲಿ ಹೀಗೀಗೆ ಬರುತ್ತೆ ಹೀಗೀಗೆ ಅಂತ ನನಗೆ ಹೇಳಿದರು. ಸೊ ಹಾಗೆ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಕೆಲವು ಯಾವುದು ನಾನು ಚೇಂಜಸ್ ಮಾಡಿಲ್ಲ. ಸೊ ನಿಂತು ನನ್ನ ಕಿಚನಿಗೆ ಏನೇನು ಸ್ಟೋರೇಜ್ ಏರಿಯಾಗೆ ಏನೇನು ಬೇಕೋ ಅದನ್ನು ಕೇಳಿದ್ದಾರೆ, ಯಾವ ಥರ ಬೇಕು ಯಾವ ಥರ ಅನ್ನೋದನ್ನು ನನ್ನ ಒಂದು ಒಪಿನಿಯನಿಂದನೇ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಬಂತು ಮನೆ. ಆ್ಯಂಡ್ ತುಂಬ ಸ್ಪೇಸಿಯಸ್ ಆಗು ನಮಗೆ ಸಾಕು, ನಾವಿರೋರೇ ಇಬ್ಬರು. ಸೊ ಹಾಗಾಗಿ ಬೇಕು ಅಂದರೆ ಮೇಲೆ ಆಮೇಲೆ ಕನ್ಸ್ಟ್ರಕ್ಷನ್ ಮಾಡಿಸ್ಕೊಂಡು ಹೋಗ್ಬೋದು. ಸೊ ನಮ್ಗೆ ಇವಾಗ ಇರೋದಕ್ಕೆ ವಿಶಾಲವಾಗಿ ಪಾರ್ಕಿಂಗ್ ಆಗಲಿ, ಅಂಗಡಿ ಆಗಲಿ, ಮನೆ ಆಗಲಿ ಎಲ್ಲನೂ ನಮ್ಗೇನು ಬೇಕು ಇವತ್ತಿನ ಒಂದು ಫೆಸಿಲಿಟೀಸ್ಗೆ ಏನು ಬೇಕೋ ಅದನ್ನು ಮಾಡ್ಕೊಂಡಿದ್ದೀವಿ. ಸೊ ಕನ್ಸ್ಟ್ರಕ್ಷನ್ ಮಾಡೋರು ಎಲ್ಲರಿಗೂ ಅಷ್ಟೇ ಹೇಳೋದು, ಅವ್ರು ಮಾಡ್ತಾರೆ ಅವ್ರು ತಿಳಿದಂಗೆ. ಸೊ ಕೆಲವೊಂದು ಸ್ಮಾಲ್ ಮಿಸ್ಟೇಕ್ ಆಗುತ್ತೆ. ಸೊ ಹಾಗಾಗಿ ನಾವೇ ನಿಂತ್ಕೊಂಡು ಏನಾಗುತ್ತೆ ಅನ್ನೋದನ್ನು ಮಾಡಬೇಕು. ಸೊ ಈಗ ಬ್ಲೂ ಇಂದ ಗ್ರೇಗೆ ಕನ್ವರ್ಟ್ ಆಗುತ್ತೆ, ನೋಡೋಣ. ಡಬಲ್ ಕೆಲಸ, ಬಟ್ ಏನು ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ಮಾರಿದ್ದಕ್ಕೆ ದೊಡ್ಡ ಮಿಸ್ಟೇಕ್ ಆಗೋಯ್ತು ಅಂತ ಹೇಳ್ಬೋದು. ಸೊ ಆಲ್ಮೋಸ್ಟು ಪೇಂಟಿಂಗ್ ಎಲ್ಲ ಮುಗ್ದಿದೆ, ಇನ್ಸೈಡ್ ಸ್ವಲ್ಪ ಇದೆ ಸ್ಟೇರ್ ಕೇಸಿಗೆ. ಮತ್ತೆ ಗ್ರೇ ಕಲರ್ಗೆ ಚೇಂಜ್ ಮಾಡಿಸ್ತಾ ಇದ್ದೀನಿ ಇದನ್ನು. ನೋಡೋಣ ಫುಲ್ಲು ಗ್ರೇ ಕಲರ್ ಆದಾಗ ಹೆಂಗೆ ಕಾಣುತ್ತೆ ಅಂತ. ಡಬಲ್ ಕೆಲಸ ಫುಲ್ಲು ಹಾಕ್ಬಿಟ್ಟಿದ್ದಾರೆ, ರೂಮ್ಗೆ ವಾಶ್ರೂಮ್ಗೆ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ಇವಾಗ ಗ್ರೇ ಕಲರ್ ಕನ್ವರ್ಟ್ ಮಾಡಿಸ್ತಾ ಇದ್ದೀನಿ. ನೋಡೋಣ ಫುಲ್ ಫಿನಿಶಿಂಗ್ ಆದಮೇಲೆ ಹೆಂಗೆ ಬರುತ್ತೆ ಅಂತ. ಮಾರ್ನಿಂಗೆ ಬಂದು ನಿಮಗೋಸ್ಕರ ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಸೊ ನಾನು ನಿಮಗೆ ಫಸ್ಟು ಬ್ಲೂ ಕಲರ್ ತೋರಿಸಿದ್ದೆ ಅಲ್ವಾ, ವೀಡಿಯೋಸ್ ನೋಡ್ಕೊಂಡು ಬಂದಿದ್ರಿ. ಸೊ ಇವಾಗ ಗ್ರೇಗೆ ಫುಲ್ಲು ಕನ್ವರ್ಟ್ ಮಾಡಿಸಿದ್ದೀನಿ. ಸೊ ಇವಾಗ ನೋಡಿ ಎಷ್ಟು ಕಾಮ್ ಆಗಿದೆ. ಆ್ಯಂಡ್ ಟೈಲ್ಸ್ ಎಲ್ಲ ಎಷ್ಟು ಬ್ರೈಟಾಗಿ ಎದ್ದು ಕಾಣ್ತಾ ಇದೆ. ಟಿ ವಿ ಕ್ಯಾಬಿನೆಟ್ಸ್ ಆಗಲಿ ಎಲ್ಲನೂ ಅಷ್ಟೇ ಪ್ರತಿಯೊಂದು ಚೇಂಜಸ್ ಮಾಡಿಸ್ಬಿಟ್ಟಿದ್ದೀನಿ. ಸೊ ಎಲ್ಲ ಕೆಲಸ ಸ್ವಲ್ಪ ಪೇಂಟಿಂಗ್ದು ಚೇಂಜಸ್ ಕೆಲಸ ಎಲ್ಲ ಮುಗ್ದಿದೆ. ಯಾಕಂದರೆ ಬ್ಲೂ ಕಲರ್ ಕಣ್ಣಿಗೆ ತುಂಬ ಪ್ರಾಬ್ಲಮ್ಮು. ಅದು ಅಲ್ಲದೆ ಇವರು ಲೈಟಾಗಿರೋ ಬ್ಲೂ ಕೂಡ ಹಾಕಿರಲಿಲ್ಲ, ತುಂಬ ಬ್ರೈಟಾಗಿತ್ತು ಕಲರು. ಸೊ ಹಾಗಾಗಿ ನಾನು ಈ ಚೇಂಜಸ್ನ ಮಾಡಿಸಿದ್ದು. ಸೊ ನೀವು ಮೊದಲು ನೋಡಿದ್ದಕ್ಕೂ ಇವಾಗೂ ಎಷ್ಟು ಕಾಮ್ ಆಗಿದೆ ಮನೆ. ಸೊ ನನಗೆ ಮೈಂಡಲ್ಲಿ ಇದ್ದಿದ್ದು ಮನೆ ಅಂತ ಇದ್ದಾಗ ಒಂದು ಮೈಲ್ಡಾಗಿರೋ ಅಂಥ ಒಂದು ಕಾಮ್ನೆಸ್ ಕೊಡೋ ಅಂಥ ಈ ಥರ ಗ್ರೇ ಕಲರ್ ವಿತ್ ಅದಕ್ಕೆ ಸ್ವಲ್ಪ ಬ್ರೈಟ್ನೆಸ್ ಕೊಡೋ ಅಂಥ ಈ ಒಂದು ಪೀಚ್ ಗ್ರೀನ್ ಕಲರ್, ಇವೆರಡು ನನಗೆ ಕಾಂಬಿನೇಷನಲ್ಲಿ ನಾನು ಯಾವುದೋ ಒಂದು ಯೂಟ್ಯೂಬಲ್ಲಿ ನೋಡಿ ಇಷ್ಟಪಟ್ಟಿದ್ದೆ. ಸೊ ಇದನ್ನು ಒಂದು ಗ್ರೇನ ಅಮೇರಿಕನ್ ಕಲರ್ ಅಂತ ಕೂಡ ಕರೀತಾರೆ. ಸೊ ಹಾಗಾಗಿ ನಾನು ಇದನ್ನು ಇಷ್ಟಪಟ್ಟು ಫುಲ್ಲು ಬ್ಲೂನ ಫುಲ್ಲು ಚೇಂಜಸ್ ಮಾಡಿದ್ದೀನಿ. ರೂಮಲ್ಲೂ ನೋಡ್ಬೋದು ನೀವು ಗ್ರೇ ಕಲರ್ ವಿತ್ ಅದಕ್ಕೂ ಸೇಮ್
ಪೀಚ್ ಗ್ರೀನ್ ಕಲರ್ನ ನಾನು ಒಂದು ವಾಲಿಗೆ ಮಾತ್ರ ಡಿಸೈನ್ ಮಾಡಿಸಿದ್ದೀನಿ. ಸೊ ಯಾವುದು ನಾನು ಓವರ್ ಡಿಸೈನ್ ಮಾಡ್ಸೋಕ್ಕೆ ಹೋಗಲಿಲ್ಲ, ಯಾಕಂದರೆ ಅದೊಂಥರ ಅಫಿಷಿಯಲ್ ಲುಕ್ ಕೊಡಲ್ಲ. ತುಂಬ ಡಿಸೈನ್ಸ್ ಮಾಡಿಸಿದಾಗ, ತುಂಬ ಕಲರ್ ಕಾಂಬಿನೇಷನ್ಸ್ ಮಾಡಿಸಿದಾಗ ನೆಕ್ಸ್ಟ್ ಟೈಮು ನಮಗೆ ಪೇಂಟ್ ಮಾಡಿಸ್ಬೇಕಾದ್ರೆ ಹಿಂಸೆ ಆಗುತ್ತೆ, ಯಾಕಂದರೆ ಆ ಕಲರ್ನೇ ತರಿಸಿ ನಮಗೂ ಡಬಲ್ ಖರ್ಚಾಗುತ್ತೆ. ಸೊ ನನಗೆ 2 ಹಾಫ್ ಆ್ಯಂಡ್ ಹಾಫ್ ಕಲರಲ್ಲಿ ಕಲರ್ ಬೇಕಾಗಿತ್ತು, ಗ್ರೇ ವಿತ್ ಪೀಚ್ ಗ್ರೀನಲ್ಲಿ. ಆ್ಯಂಡ್ ಸೀಲಿಂಗ್ಸ್ಗೂ ಅಷ್ಟೇ ನಾನು ತುಂಬ ಕಲರ್ ಕಾಂಬಿನೇಷನ್ ಮಾಡಲಿಲ್ಲ, ಒಂದೇ ಥರ ಅಫಿಷಿಯಲಾಗಿ ಕಾಣಬೇಕು ಆ ಥರ. ಸೊ ಮೇಲ್ಗಡೆ ಇದಕ್ಕೂ ಅಷ್ಟೇ ತುಂಬ ನಾರ್ಮಲಾಗಿ POP ಹೆಡ್ ರೂಮ್ಗೂ ಮಾಡಿಸಿದ್ದೀನಿ. ಅದು ಸೀಲಿಂಗ್ಸ್ ಪೇಂಟಿಂಗ್ ಮುಗಿದಿದೆ, ಇದು ಇನ್ನೊಂದು ಸ್ವಲ್ಪ ಉಳಿದಿದೆ ಪೀಚ್ ಗ್ರೀನ್, ಇವತ್ತು ಬಂದು ಮಾಡ್ತಾರೆ. ಸೊ ಇದಿಷ್ಟು ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇರೋದು. ಯಾವತ್ತೂ ಒಳಗಡೆಗೆ ತುಂಬ ಬ್ರೈಟ್ ಕಲರ್ನ ಚೂಸ್ ಮಾಡಬಾರ್ದು, ಸೊ ತುಂಬ ಮೈಲ್ಡಾಗಿರೋ ಕಲರ್ನ ಚೂಸ್ ಮಾಡಬೇಕು. ಪ್ರತಿಯೊಂದು ಚೇಂಜಸ್ ಮಾಡಿಸಿದ್ದೀನಿ. ಆ್ಯಂಡ್ ಇಲ್ಲಿ ಬಂದಿರೋವಂಥ ಒಂದು ಅಟ್ಯಾಚ್ ವಾಶ್ರೂಮ್ಗೂ ಕೂಡ ನಾನು ಫುಲ್ಲು ಚೇಂಜಸ್ನ ಮಾಡಿಬಿಟ್ಟಿದ್ದೀನಿ. ಇದೂ ಗ್ರೇ ಕಲರ್ ಫುಲ್ಲು ಕನ್ವರ್ಟ್ ಮಾಡಿಸಿದ್ದೀನಿ, ಎಲ್ಲೂ ಬ್ಲೂ ಕಲರ್ನ ನಾನು ಉಳಿಸಿಲ್ಲ. ಪ್ರತಿಯೊಂದಕ್ಕೂ ಅಷ್ಟೇ, ಯಾಕೆಂದರೆ ಒಳಗಡೆ ಯಾವಾಗೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ತುಂಬ ಕಲರ್ ಲೈಟಾಗಿರಬೇಕು. ನಮಗೆ ತುಂಬ ಕಣ್ಣಿಗೆ ಕುಕ್ಕೋ ಥರ ಇರಬಾರ್ದು. ಈ ಬಾಟಲ್ ಕಾಣ್ತಾ ಇದೆಯಲ್ಲ, ವಾಟರ್ ಬಾಟಲ್, ಆ ಕಲರ್ ಇದ್ದಿದ್ದು. ಸೊ ಈ ಕಲರ್ಗೆ ಕನ್ವರ್ಟ್ ಆಗಿದೆ. ಆ್ಯಂಡ್ ಆಲ್ಮೋಸ್ಟ್ 90% ಡನ್, ಪೇಂಟಿಂಗ್ ಮುಗಿದಿದೆ. ಇನ್ನೇನಿದ್ರು ಇನ್ನೊಂದು 10% ಇದೆ. ಸೊ ಫುಲ್ಲು ಮನೆ ಫಿನಿಶಿಂಗ್ ಅದ, ನಿಮಗೆ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಇದೆಲ್ಲ ಕ್ಲೀನ್ ಮಾಡಿದಾಗ ಗ್ರೇ ಕಲರ್ ಇಸ್ ಅಫಿಷಿಯಲ್ ಕಲರ್. ಸೊ ತುಂಬ ಡಲ್ ಆಗುತ್ತಲ್ಲ ಗ್ರೇ ಆದರೆ ಅನ್ನೋ ಕಾರಣಕ್ಕೆ ಈ ಗ್ರೀನ್ ಪೀಚ್ ಕಲರ್ ಗ್ರೀನ್ನ ನಿಮಗೆ ಕಾಣ್ತದೆ ಅನಿಸುತ್ತೆ, ಈ ಗ್ರೀನ್ನ ಚೂಸ್ ಮಾಡಿದ್ದು. ಸೊ ಇದನ್ನು ನಾನು ಹೇಳಬೇಕಾಗಿತ್ತು. ಎಲ್ಲರೂ ಅಷ್ಟೇ ಮನೆ ಕಟ್ಬೇಕಾದ್ರೆ ಈ ಚೇಂಜಸ್ ಆಗೇ ಆಗುತ್ತೆ. ಇದಿಷ್ಟು ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ ಮೇಲ್ಗಡೆ ಹೆಡ್ ರೂಮ್ದು. ಇದೊಂದು ಬಂದು ಇವತ್ತು ಪೇಂಟ್ ಮಾಡ್ತಾರೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಸೊ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ನನಗೆ ಏನೇನು ಹೇಳ್ಕೊಬೇಕು ಅಂತ ಅನಿಸುತ್ತೆ ಅದನ್ನೆಲ್ಲ ವ್ಲಾಗ್ ಮಾಡಿ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಈ ಥರ ಸ್ಮಾಲ್ ಮಿಸ್ಟೇಕ್ ಎಲ್ಲರೂ ಮಾಡ್ತಾರೆ. ಎಷ್ಟೋ ಜನ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ತೀರಾ, ಎಷ್ಟೋ ಜನ ಕನಸಿನ ಮನೆ ಕಟ್ತಾ ಇರ್ತೀರಾ. ಸೊ ನೀವು ನಿಂತ್ಕೊಂಡು ಮಾಡಿದಷ್ಟು ನಿಮ್ಗೆ ಎಷ್ಟೇ ಕಷ್ಟ ಆದರೂ ಅದು ಆಪರ್ಚುನಿಟಿ ಎಲ್ರಿಗೂ ಬರಲ್ವಂತೆ. ಅವ್ರ ಮನೇನ ಅವರೇ ನಿಂತು ಮಾಡಿಸೋ ಅಂತ ಒಂದು ಯೋಗ ಇದೆಯಲ್ಲ, ಅದು ಎಲ್ರಿಗೂ ಬರಲ್ವಂತೆ. ಸೊ ಆ ಒಂದು ಜರ್ನಿನೂ ಎಂಜಾಯ್ ಮಾಡ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಸೊ ಎಲ್ರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಮನೇನ ನೀವೇ ನಿಂತು ಕನ್ಸ್ಟ್ರಕ್ಷನ್ ಮಾಡಿಸ್ಕೊಳ್ಳಿ. ಆ್ಯಂಡ್ ನಿಮ್ಮ ಕನಸಿನ ಮನೆ ಒಂದೇ ಸಲ ಕಟ್ಟೋಕ್ಕಾಗೋದು. ಸೊ ಹಾಗಾಗಿ ನೀವು ಎಷ್ಟೇ ಬೇರೆ ವಿಷಯಕ್ಕೆ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ನಾವು ಇಚ್ಛೆಯಿಂದ ಕೂತ್ಕೊಂಡು ಒಂದು ಮನೇನ ಕನ್ಸ್ಟ್ರಕ್ಷನ್ ಮಾಡಿಸ್ತೀವಲ್ಲ, ಆ ಮನೇನ ನಾವು ಇರೋವರೆಗೂ ನಾನು ಆಸೆಪಟ್ಟು ನಾನು ಇಷ್ಟಪಟ್ಟು ನಿಂತು ಕಟ್ಸಿದ ಮನೆ ಅನ್ನೋ ಹೆಮ್ಮೆ ಇರುತ್ತೆ. ಸೊ ಹಾಗಾಗಿ ಈ ವಿಷಯನ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕಿತ್ತು, ಮಾಡಿದ್ದೀನಿ. ಸೊ ಕೇರ್ಫುಲ್ಲಾಗಿ ನಿಮ್ಮ ಮನೇನ ನೀವು ಕಟ್ಕೊಳ್ಳಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡೋದಕ್ಕೆ. ಆ್ಯಂಡ್ ಎಲ್ಲರೂ ಅಷ್ಟೇ ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.